ಗಜ್ಜೆಗಾಟ ಶುರು ಮಾಡಿದ್ರು ನೋಡಿ. ಅದು ಏನೇ ಇದ್ದರೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಬಟ್ ಅದೇನೇ ಆ ರೀತಿ ಏನೇ ಇದ್ದರೂ ಕೂಡ ಅದಕ್ಕೆ ಹೈಕಮಾಂಡನೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನ್ನಣೆಯನ್ನು ಕೊಡ್ತೀವಿ. ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಾ ಮೇಡಮ್ ಸಿಎಂ? ಅದು ಎಲ್ಲ ಹೈಕಮಾಂಡ್ ಮೇಲೆ, ಅದಕ್ಕೆ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲಿಕ್ಕೆ ಬರುತ್ತೆ. ಅಲ್ಲ ಮೇಡಮ್, ಖರ್ಗೆ ಭೇಟಿಯಾಗಿದ್ರಿ ಮೊನ್ನೆ ಹೋಗ್ಬಿಟ್ಟು, ತುಂಬ ಹೊತ್ತು ಮಾತುಕತೆ ನಡೆಸಿದ್ರಿ. ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ನಿಮ್ಮದು? ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳ ಬಗ್ಗೆ, ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ರು, ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ. ಇದನ್ನು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಚರ್ಚೆ ಚರ್ಚೆಗೆ ಮೇಡಮ್ ಅವ್ರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಪುಷ್ಟಿ ಕೊಟ್ಟಿದೆ. ಚರ್ಚೆ ಆಗೋದಕ್ಕೆ ಶಾಸಕರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೊದಲು ಚಿಕ್ಕಬಳ್ಳಾಪುರದಲ್ಲಿದ್ದೆ, ಇಲ್ಲಿ ಮತ್ತೆ ಶಾಸಕರು ಹೋಗಿದ್ದಾರಾ ಮೇಡಮ್? ಮತ್ತೆ 6 ಜನ ಇವತ್ತು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಏನು ಹೇಳ್ತೀರಾ ಮೇಡಮ್ ಶಾಸಕರಿಗೆ? ಯಾವ ಕಾರಣ, ಒಂದು ನಿಮಿಷ, ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಹುಶಃ ಶಾಸಕರು ಹೋದಂಥವ್ರನ್ನ ತಾವು ಅಲ್ಲಿನೂ ಮಾಧ್ಯಮದವ್ರು ಇದ್ದಾರೆ, ಕೇಳ್ತಾರೆ, ಅವ್ರು ಖಂಡಿತ ಹೇಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಮೊದಲೇ ಆಗಿತ್ತ? ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ರೀ. ಮಾತುಕತೆ ಆಗೋದು ಹೈಕಮಾಂಡ್ ಎದುರುಗಡೆ ಆಗಿರುತ್ತೆ, ನಮಗೇನು ಗೊತ್ತತ್ರ. ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಮೇಡಮ್ ಸರ್ಕಾರ ಬರೋದಕ್ಕೂ ಕೂಡ. ನೋಡಿ, ಅಧ್ಯಕ್ಷರಾಗಿ ರಾತ್ರಿ ಹಗಲು ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ, ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಇರ್ತಾರೆ. ಗಜ್ಜೆಗಾಟ ಶುರು ಮಾಡಿದ್ರು ನೋಡಿ. ಅದು ಏನೇ ಇದ್ದರೂ ಕೂಡ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಬಟ್ ಅದೇನೇ ಆ ರೀತಿ ಏನೇ ಇದ್ದರೂ ಕೂಡ ಅದಕ್ಕೆ ಹೈಕಮಾಂಡನೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನ್ನಣೆಯನ್ನು ಕೊಡ್ತೀವಿ. ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಾ ಮೇಡಮ್ ಸಿಎಂ? ಅದು ಎಲ್ಲ ಹೈಕಮಾಂಡ್ ಮೇಲೆ, ಅದಕ್ಕೆ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲಿಕ್ಕೆ ಬರುತ್ತೆ. ಅಲ್ಲ ಮೇಡಮ್, ಖರ್ಗೆ ಭೇಟಿಯಾಗಿದ್ರಿ ಮೊನ್ನೆ ಹೋಗ್ಬಿಟ್ಟು, ತುಂಬ ಹೊತ್ತು ಮಾತುಕತೆ ನಡೆಸಿದ್ರಿ. ಏನಾದರೂ ಅಭಿಪ್ರಾಯ ಹೇಳಿದ್ರೆ ಮೇಡಮ್ ನಿಮ್ಮದು? ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆಗುವಂಥ ಅನೇಕ ಆಗು ಹೋಗುಗಳ ಬಗ್ಗೆ, ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ರು, ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ. ಇದನ್ನು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಚರ್ಚೆ ಚರ್ಚೆಗೆ ಮೇಡಮ್ ಅವ್ರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಪುಷ್ಟಿ ಕೊಟ್ಟಿದೆ. ಚರ್ಚೆ ಆಗೋದಕ್ಕೆ ಶಾಸಕರು ಡೆಲ್ಲಿಗೆ ಹೋಗಿರುವಂಥದ್ದೇ ಒಂದು ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೊದಲು ಚಿಕ್ಕಬಳ್ಳಾಪುರದಲ್ಲಿದ್ದೆ, ಇಲ್ಲಿ ಮತ್ತೆ ಶಾಸಕರು ಹೋಗಿದ್ದಾರಾ? ಮೇಡಮ್ ಮತ್ತೆ 6 ಜನ ಇವತ್ತು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಏನು ಹೇಳ್ತೀರಾ ಮೇಡಮ್ ಶಾಸಕರಿಗೆ? ಯಾವ ಕಾರಣ, ಒಂದು ನಿಮಿಷ, ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಹುಶಃ ಶಾಸಕರು ಹೋದಂಥವ್ರನ್ನ ತಾವು ಅಲ್ಲಿನೂ ಮಾಧ್ಯಮದವ್ರು ಇದ್ದಾರೆ, ಕೇಳ್ತಾರೆ, ಅವ್ರು ಖಂಡಿತ ಹೇಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಮೊದಲೇ ಆಗಿತ್ತ? ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ರೀ. ಮಾತುಕತೆ ಆಗೋದು ಹೈಕಮಾಂಡ್ ಎದುರುಗಡೆ ಆಗಿರುತ್ತೆ, ನಮಗೇನು ಗೊತ್ತತ್ರ. ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಮೇಡಮ್ ಸರ್ಕಾರ ಬರೋದಕ್ಕೂ ಕೂಡ. ನೋಡಿ, ಅಧ್ಯಕ್ಷರಾಗಿ ರಾತ್ರಿ ಹಗಲು ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ, ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಕೆಲಸ ಮಾಡಿದ್ದಾರೆ, ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಇರ್ತಾರೆ.